ಕಂಪನಿಯನ್ನು ನಿಗಮಗೊಳಿಸುವುದರಿಂದ ಆಗುವ ಅನುಕೂಲತೆಗಳನ್ನು ಚರ್ಚಿಸಿ, ಕಂಪನಿಯು ತನ್ನ ಸದಸ್ಯರಿಂದ ಭಿನ್ನವಾದ ಮತ್ತು ಸ್ವತಂತ್ರವಾದ ಕಾನೂನು ನಿರ್ಮಿತ ವ್ಯಕ್ತಿ ಎಂಬುದನ್ನು ತೀರ್ಮಾನಿಸಲ್ಪಟ್ಟ ಪ್ರಕರಣಗಳ ಉಲ್ಲೇಖದೊಂದಿಗೆ ಚರ್ಚಿಸಿ, ಕಂಪನಿಯನ್ನು ನಿಗಮಗೊಳಿಸುವುದರಿಂದ ಆಗುವ ಅನಾನುಕೂಲತೆಗಳನ್ನು ಹೇಳಿರಿ. ಇಷ್ಟು ಪ್ರಮುಖವಾದ ಪ್ರಶ್ನೆಗಳು. ಸೊ ಕಾರ್ಪೊರೇಟ್ ಪರ್ಸನಲಿ ರೆಸ್ಪಾನ್ಸಿಬಿಲಿಟಿ ಅಂದರೆ ನಿಗಮದ ವ್ಯಕ್ತಿತ್ವ, ಇದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ನೋಡೋಣ ನಾವು ಕಂಪನಿಯ ಪರಿಭಾಷೆ, ಕಂಪನೀಸ್ ಡೆಫಿನೇಷನ್ಸ್. ಕಂಪನಿಯು ನಿರ್ದಿಷ್ಟವಾದ ತಾಂತ್ರಿಕ ಅಥವಾ ನ್ಯಾಯಿಕ ಅರ್ಥವನ್ನು ಹೊಂದಿಲ್ಲ ಎಂಬುದು ಸ್ಟೆನ್ಲಿರೆ 1906 1CH 131 and 134 ಪ್ರಕರಣದಲ್ಲಿ ಹೇಳ್ತಾರೆ. ಕಂಪನಿ ಕಾನೂನಿನ ಅಧಿನಿಯಮದ ಪ್ರಕಾರ ಕಂಪನಿ ಅಂತ ಹೇಳಿದ್ರೆ ಕಂಪನಿ ಅಧಿನಿಯಮದ ಕೆಳಗಡೆ ರಚನೆಗೊಂಡ ಮತ್ತು ನೋಂದಾಯಿಸಲ್ಪಟ್ಟ ಕಂಪನಿಯಾಗಿದೆ. ಸಾಮಾನ್ಯ ಕಾನೂನು ಪ್ರಕಾರ ಕಂಪನಿಯ ನ್ಯಾಯಿಕ ವ್ಯಕ್ತಿ ಅಥವಾ ನ್ಯಾಯಿಕ ಅಸ್ತಿತ್ವವನ್ನು ಹೊಂದಿದೆ ಅಂತ ಹೇಳ್ತಾರೆ ಮತ್ತು ಅದು ತನ್ನ ಸದಸ್ಯರಿಂದ ಭಿನ್ನವಾಗಿದೆ ಎಂದು ಸಾಲೋಮನ್ ಮತ್ತು ಕಂಪನಿ 97 AC 22 ಪ್ರಕರಣದಲ್ಲಿ ಹೇಳಲಾಗಿದೆ. ಕಂಪನಿಯು ಕೇವಲ ಕಾನೂನು ವ್ಯಕ್ತಿಯಾಗಿರಲಾರದೆ ಅದು ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಕಾನೂನು ಸಂಸ್ಥೆಯಾಗಿದೆ. ಸಾಮಾನ್ಯವಾಗಿ ಕಂಪನಿ ಅಂತಂದರೆ ಕೆಲವೊಂದು ವ್ಯಕ್ತಿಗಳನ್ನೊಳಗೊಂಡ ಕಂಪನಿಯಾಗಿದ್ದು ಅದು ಕಂಪನಿ ಅಧಿನಿಯಮದ ಕೆಳಗೆ ನೋಂದಣಿಯಾಗಿರುತ್ತದೆ. ನ್ಯಾಯಮೂರ್ತಿ ಲಿಂಡ್ಲೆ ಅವರ ಪ್ರಕಾರ ಕಂಪನಿ ಎಂದರೆ ಒಂದು ಉದ್ದೇಶ ಮತ್ತು ವಿಚಾರ ಹೊಂದಿದ ಅನೇಕ ಜನರು ಅಥವಾ ಸದಸ್ಯರು ಕೂಡಿ ಬಂಡವಾಳ ಹೂಡಿ ಯಾವುದೇ ಒಂದು ಉದ್ದಿಮೆ ಅಥವಾ ವ್ಯಾಪಾರವನ್ನು ಮಾಡಲು ಉಪಯೋಗಿಸಿ ಅದರಿಂದ ಬಂದ ಲಾಭವನ್ನು ಹಂಚಿಕೊಳ್ಳಲು ಸ್ಥಾಪಿಸಲ್ಪಟ್ಟ ಸಂಸ್ಥೆಯೇ ಕಂಪನಿ ಅಂತ ಹೇಳ್ತಾರೆ. ಅದೇ ರೀತಿ ಇಂಥ ಕಂಪನಿಯಲ್ಲಿ ಷೇರುದಾರರು ಕಂಪನಿಯ ಹೆಚ್ಚಿನ ಮೊತ್ತಕ್ಕೆ ಬಾಧ್ಯರಲ್ಲ, ಆದರೆ ಪಾಲುಗಾರಿಕೆಯಲ್ಲಿ ಪಾಲುದಾರರೆಲ್ಲರೂ ಸಹ ಆ ಬಾಧ್ಯತೆಯನ್ನು ಹಂಚಿಕೊಳ್ಳಬೇಕಾಗುತ್ತದೆ. ಮತ್ತು ಕಂಪನಿಯ ಅಧಿನಿಯಮದ ಕೆಳಗಡೆ ನಿಗಮಿತಗೊಂಡ ವ್ಯಾಪಾರಿ ಸಂಸ್ಥೆಗಳು ಇನ್ನಿತರ ಸಂಸ್ಥೆಗಳು ಕಂಪನಿ ಅಂತ ಅನಿಸ್ಕೊಳ್ಳುತ್ತವೆ. ಕಂಪನಿಯ ಸ್ವರೂಪ ಮತ್ತು ಅನುಕೂಲತೆಗಳು, ನೇಚರ್ ಆಫ್ ಕಾರ್ಪೊರೇಟ್ ಫರ್ಮ್ ಆ್ಯಂಡ್ ಅಡ್ವಾಂಟೇಜಸ್ ನೋಡೋಣ ಬನ್ನಿ ಸ್ನೇಹಿತರೆ. ಕಂಪನಿಯು ಕೆಳಗಿನ ಲಕ್ಷಣ ಮತ್ತು ಅನುಕೂಲತೆಗಳನ್ನು ಹೊಂದಿದೆ ಅಂತ ಹೇಳ್ತಾರೆ. ಅದೇನಂತ ಹೇಳೋಣ. ಕಂಪನಿಯ ಸ್ವರೂಪ ಮತ್ತು ಅನುಕೂಲತೆಗಳು. ನಂಬರ್ 1, ಮೊದಲನೆಯ ಲಕ್ಷಣ, ಕಂಪನಿಯ ಲಕ್ಷಣ ಏನಪ್ಪಾ ಅಂತಂದ್ರೆ ಕಂಪನಿಯು ಒಂದು ಸ್ವತಂತ್ರ ಸಂಸ್ಥಾ ರೂಪದ ಅಸ್ತಿತ್ವ ಆಗಿದೆ. ಕಲಂ 34 ಪ್ರಕಾರ ಇಂಡಿಪೆಂಡೆಂಟ್ ಕಾರ್ಪೊರೇಟ್ ಎಕ್ಸಿಸ್ಟೆನ್ಸ್ ಅಂತ ಕರೀತಾರೆ. ಕಂಪನಿಯ ಮುಖ್ಯವಾದ ಲಕ್ಷಣ ಏನಪ್ಪಾ ಅಂದ್ರೆ ಅದು ಸ್ವತಂತ್ರ ಮತ್ತು ಸಂಸ್ಥಾ ರೂಪದ ಅಸ್ತಿತ್ವವನ್ನು ಹೊಂದಿದೆ. ಪಾಲುಗಾರಿಕಾ ಸಂಸ್ಥೆಯು ತನ್ನ ಸದಸ್ಯರನ್ನು ಬಿಟ್ಟು ಅಸ್ತಿತ್ವವನ್ನು ಕಳುಹಿಸಿಕೊಳ್ಳಲಾರದು. ಪಾಲುಗಾರಿಕೆಯು ಪಾಲುದಾರರನ್ನು ಒಟ್ಟುಗೂಡಿಸುವಿಕೆಯಾಗಿರುತ್ತದೆ. ಆದರೆ ಕಂಪನಿಯು ತನ್ನ ಸದಸ್ಯರಿಂದ ಸ್ವತಂತ್ರವಾಗಿದೆ ಮತ್ತು ಅದು ಕಾನೂನಿ ಅಸ್ತಿತ್ವವನ್ನು ಹೊಂದಿದೆ ಅಂತ ಹೇಳ್ತಾರೆ. ಅದೇ ರೀತಿ ಈ ತತ್ವಗಳನ್ನು ಹೇಳುವ ಸಾಲೋಮನ್ ವರ್ಸಸ್ ಸಾಲೋಮನ್ ಕಂಪನಿ 1897 AC 22 ಪ್ರಕರಣದಲ್ಲಿ ಈ ಕಂಪನಿಯಲ್ಲಿ ಸಾಲೋಮನ್ ಅನ್ನು ಕೂಡಿ ಒಟ್ಟು 7 ಜನ ಸದಸ್ಯರಿರ್ತಾರೆ. ಹೌಸ್ ಆಫ್ ಲಾರ್ಡ್ಸ್ ಅಂತ ಕರೀತಾರೆ ಅವ್ರನ್ನ. ಈ ಸಾಲೋಮನ್ ಕಂಪನಿಯು ಕಂಪನಿ ಕಾನೂನಿನ ಎಲ್ಲ ಷರತ್ತುಗಳನ್ನು ಪೂರೈಸುತ್ತಿರುವುದರಿಂದ ಅದನ್ನು ಕಾನೂನುಬದ್ಧ ಕಂಪನಿ ಎಂದು ಮತ್ತು ಇದು ಕಂಪನಿಯ ಮನವಿ ಪತ್ರಕ್ಕೆ ಸಹಿ ಹಾಕಿ ರಿಜಿಸ್ಟರ್ ಆದಾಗ ಕೇವಲ 7 ಜನ ಸದಸ್ಯರು ಮಾತ್ರ ಇರ್ತಾರೆ. ಅದನ್ನು ಕಂಪನಿ ಎಂದು ಕರೆಯಲಾಗುತ್ತದೆ ಅಂತ ಹೇಳ್ತಾರೆ. ಮೊದಲು ಯಾವುದೇ ಒಬ್ಬ ಸದಸ್ಯನು ಕಂಪನಿಯಲ್ಲಿನ ಹೆಚ್ಚು ಷೇರುಗಳನ್ನು ಹೊಂದಿದ್ರೆ ಕಂಪನಿಯು ಸ್ವತಂತ್ರ ಅಸ್ತಿತ್ವವನ್ನು ಕಳೆದುಕೊಳ್ಳೋದಿಲ್ಲ. ಕಾನೂನಿನ ದೃಷ್ಟಿಯಲ್ಲಿ ಕಂಪನಿಯು ತನ್ನ ಸದಸ್ಯರಿಂದ ಸಂಪೂರ್ಣವಾಗಿ ಭಿನ್ನವಾಗಿದೆ ಎಂದು ಹೇಳಲಾಗುತ್ತದೆ. ರೇ ಕೊಂಡಳ್ಳಿ ಟೀ ಕಂಪನಿ ಲಿಮಿಟೆಡ್ 1886 ILR 13 CAL 43 ಪ್ರಕರಣದಲ್ಲಿ ಕಲ್ಕತ್ತಾ ಉಚ್ಚ ನ್ಯಾಯಾಲಯವು ಕಂಪನಿಯು ಕಾನೂನಿನ ದೃಷ್ಟಿಯಲ್ಲಿ ಸ್ವತಂತ್ರ ವ್ಯಕ್ತಿಯಾಗಿದ್ದು ತನ್ನ ಷೇರುದಾರರಿಂದ ಭಿನ್ನವಾಗಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಅದೇ ರೀತಿ ನಿಯಮಿತ ಹೊಣೆಗಾರಿಕೆ ಅಂದರೆ ಲಿಮಿಟೆಡ್ ಲಯಬಿಲಿಟಿ. ಸೊ ಎರಡನೆಯ ಗುಣಲಕ್ಷಣ ಅಂದರೆ ನಿಯಮಿತ ಹೊಣೆಗಾರಿಕೆ ಅಂದ್ರೆ ಏನು ಬನ್ನಿ ನೋಡೋಣ. ಓಕೆ, ಎರಡನೆಯ ಲಕ್ಷಣ ಏನಪ್ಪಾ ಅಂದರೆ ನಿಯಮಿತ ಹೊಣೆಗಾರಿಕೆ, ಲಿಮಿಟೆಡ್ ಲಯಬಿಲಿಟಿ. ಕಂಪನಿಯಲ್ಲಿನ ಷೇರುದಾರರ ಬಾಧ್ಯತೆಯು ಅವರು ಹೊಂದಿದ ಷೇರು ಬಂಡವಾಳಕ್ಕೆ ನಿಯಮಿತವಾಗಿರ್ತದೆ. ಕಂಪನಿಯು ಒಬ್ಬ ಕಾನೂನು ವ್ಯಕ್ತಿಯಾಗಿದ್ದು ತನ್ನ ಸ್ವತ್ತಿನ ಮೇಲೆ ಅಧಿಕಾರ ಹೊಂದಿದೆ. ಕಾರಣ ಕಂಪನಿ ಸದಸ್ಯರು ಅದರ ಎಲ್ಲ ರೀತಿಯ ಬಾಧ್ಯತೆಗಳಿಗೆ ಸಂಪೂರ್ಣವಾಗಿ ಹೊಣೆಯಲ್ಲ ಮತ್ತು ಕಂಪನಿಯ ಇನ್ನಿತರ ಸಾಲಗಳಿಗೂ ಕೂಡ ಅವರು ಹೊಣೆಯಾಗಿರೋದಿಲ್ಲ. ಯಾವ ಸದಸ್ಯನು ನಾನು ಹೊಂದಿದ ಷೇರುಗಳ ಮೊತ್ತಕ್ಕಿಂತ ಹೆಚ್ಚಿನ ಮೊತ್ತವನ್ನು ಯಾವುದಕ್ಕೂ ಕೊಡಲಾರನು ಎಂದು JH ರಾಯನರ್ ಲಿಮಿಟೆಡ್ ವರ್ಸಸ್ ಡಿಪಾರ್ಟ್ಮೆಂಟ್ ಆಫ್ ಟ್ರೇಡ್ ಮತ್ತು ಇಂಡಸ್ಟ್ರಿ 1963 WLR 969 HL ಪ್ರಕರಣದಲ್ಲಿ ಹೇಳಲಾಗಿದೆ. ಅಂದರೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಕಂಪನಿಯು ಒಬ್ಬ ಕಾನೂನು ವ್ಯಕ್ತಿಯಾಗಿದ್ದು ತನ್ನ ಸ್ವತ್ತಿನ ಮೇಲೆ ಅಧಿಕಾರ ಹೊಂದಿದೆ. ಕಾರಣ ಕಂಪನಿಯ ಸದಸ್ಯರು ಅದರ ಎಲ್ಲ ರೀತಿಯ ಬಾಧ್ಯತೆಗಳಿಗೆ ಸಂಪೂರ್ಣವಾಗಿ ಹೊಣೆಯಾಗಿರೋದಿಲ್ಲ ಮತ್ತು ಕಂಪನಿಯ ಇನ್ನಿತರ ಸಾಲಗಳಿಗೂ ಕೂಡ ಅವರು ಹೊಣೆಯಾಗಿರೋದಿಲ್ಲ. ಯಾವ ಸದಸ್ಯನು ತಾನು ಹೊಂದಿದ ಷೇರುಗಳ ಮೊತ್ತಕ್ಕಿಂತ ಹೆಚ್ಚಿನ ಮೊತ್ತವನ್ನು ಯಾವುದೇ ಕಾರಣಕ್ಕೂ
ಯಾವುದಕ್ಕೂ ಕೊಡಲಾರನು ಎಂದು JH ರಾಯನರ್ ಲಿಮಿಟೆಡ್ ವರ್ಸಸ್ ಡಿಪಾರ್ಟ್ಮೆಂಟ್ ಆಫ್ ಟ್ರೇಡ್ ಅಂಡ್ ಇಂಡಸ್ಟ್ರೀಸ್ 1989 WLR 969 HL ಪ್ರಕರಣದಲ್ಲಿ ಹೇಳಲಾಗಿದೆ. ಸೊ ಅದೇ ರೀತಿ ಪಾಲುಗಾರಿಕೆಯಲ್ಲಿ ಅದರ ಪಾಲುಗಾರರ ಹೊಣೆಗಾರಿಕೆಯು ಅನಿಯಮಿತವಾಗಿರ್ತದೆ ಅಂತ ಒಂದು ಪಾಯಿಂಟನ್ನು ಕೂಡ ಹೇಳಲಾಗಿದೆ. ನೆಕ್ಸ್ಟ್ ಮೂರನೆಯ ಪ್ರಮುಖವಾದ ಲಕ್ಷಣ ಏನಪ್ಪ ಅಂದರೆ ಶಾಶ್ವತ ಅಸ್ತಿತ್ವ, ಅಂದರೆ ಪರ್ಪೆಚುಯಲ್ ಸಕ್ಸೆಷನ್. ನಿಗಮಿತ ಕಂಪನಿಯು ಶಾಶ್ವತವಾದ ಅಸ್ತಿತ್ವವನ್ನು ಹೊಂದಿದೆ, ಅದು ಎಂದಿಗೂ ಕೂಡ ಕೊನೆಯಾಗುವುದಿಲ್ಲ. ಯಾವುದೇ ಷೇರುದಾರರ ಬದಲಾವಣೆಯಿಂದಾಗಿ ಕಂಪನಿಯು ಕೊನೆಯಾಗುವುದಿಲ್ಲ. ಈ ಬದಲಾವಣೆಯಿಂದ ಕಂಪನಿಯ ಅಸ್ತಿತ್ವಕ್ಕೆ ಯಾವುದೇ ಪರಿಣಾಮವಿರುವುದಿಲ್ಲ. ಸದಸ್ಯರು ಬರಬಹುದು ಹೋಗಬಹುದು, ಆದರೆ ಕಂಪನಿಯು ಯಾವಾಗಲೂ ಅಸ್ತಿತ್ವದಲ್ಲಿ ಇದ್ದೇ ಇರುತ್ತದೆ. ಯಾವುದೇ ಸದಸ್ಯರು ಮರಣ ಹೊಂದಿದರೆ, ದಿವಾಳಿಯಾದರೆ ಕಂಪನಿಯ ಅಸ್ತಿತ್ವಕ್ಕೆ ಯಾವುದೇ ತರಹದ ಪರಿಣಾಮ ಬೀರೋದಿಲ್ಲ ಅಂತ ಮೂರನೇ ಪಾಯಿಂಟಲ್ಲಿ ಹೇಳಲಾಗಿದೆ. ನಾಲ್ಕನೆಯ ಪ್ರಮುಖವಾದ ಲಕ್ಷಣ ಏನಪ್ಪ ಅಂತ ಹೇಳಿದ್ರೆ ಪ್ರತ್ಯೇಕ ಆಸ್ತಿ, ಸಪರೇಟ್ ಪ್ರಾಪರ್ಟಿ. ಕಂಪನಿಯು ತನ್ನ ಹೆಸರಿನಲ್ಲಿ ತನ್ನ ಸ್ವತ್ತನ್ನು ಹೊಂದುವ, ಅನುಭೋಗಿಸುವ ಮತ್ತು ಮಾರಾಟ ಮಾಡುವ ಹಕ್ಕನ್ನು ಹೊಂದಿದೆ. ಕಂಪನಿಯು ತನ್ನ ಬಂಡವಾಳಕ್ಕೆ ಮತ್ತು ಸ್ವತ್ತಿಗೆ ಮಾಲೀಕತ್ವವನ್ನು ಹೊಂದಿದೆ. ಷೇರುದಾರರು ಯಾವುದೇ ಕಂಪನಿಯ ಸ್ವತ್ತಿನ ಸಂಯುಕ್ತ ಮಾಲೀಕರಲ್ಲ. ಕಂಪನಿಯು ತನ್ನ ಸ್ವತ್ತಿನ ನಿಜವಾದ ಮಾಲೀಕನಾಗಿದ್ದು, ಕಂಪನಿಯು ಆ ಸ್ವತ್ತಿನ ನಿಯಂತ್ರಣವನ್ನು ಹೊಂದಿದೆ ಮತ್ತು ಅದು ತನ್ನ ಆ ಸ್ವತ್ತನ್ನು ಮಾರಾಟ ಮಾಡಬಹುದು ಎಂದು ಬಾಚಾ ಎಫ್ ಗುಜದಾರ್ ವರ್ಸಸ್ CIT ಬಾಂಬೆ 1995 1 SCR 976 976 ಪ್ರಕರಣದಲ್ಲಿ ಹೇಳಲಾಗಿದೆ. ಯಾವುದೇ ಷೇರುದಾರನು ಕಂಪನಿ ಯಾವುದೇ ಸ್ವತ್ತಿನ ಮೇಲೆ ಯಾವುದೇ ಹಕ್ಕನ್ನು ಹೊಂದಿಲ್ಲ ಮತ್ತು ಅದರ ಬಗ್ಗೆ ಆತನು ನ್ಯಾಯಿಕ ಅಥವಾ ನ್ಯಾಯಸಮ್ಮತವಾದ ಹಿತಾಸಕ್ತಿಯನ್ನು ಕೂಡ ಹೊಂದಿಲ್ಲ ಎಂದು ಮಕೌರಾ ವರ್ಸಸ್ ನಾರ್ತರ್ನ್ ಅಶ್ಯೂರೆನ್ಸ್ ಕಂಪನಿ ಲಿಮಿಟೆಡ್ 1925 AC 619 ಪ್ರಕರಣದಲ್ಲಿ ಹೇಳಲಾಗಿದೆ ಸ್ನೇಹಿತರೆ. ಅದೇ ರೀತಿ ಕಂಪನಿಯ ಸ್ವತ್ತು ಷೇರುದಾರರ ಸ್ವತ್ತು ಅಲ್ಲ, ಅದು ಕಂಪನಿಯ ಸ್ವತ್ತಾಗಿದೆ ಎಂದು ಗ್ರಾಮಫೋನ್ ಮತ್ತು ಟೈಪರೈಟರ್ ಕಂಪನಿ ವರ್ಸಸ್ ಸ್ಟೆನ್ಲಿ 1906 2 KB 856 869 ಪ್ರಕರಣದಲ್ಲಿ ಷೇರುದಾರರು ಕಂಪನಿಗೆ ಬರಬಹುದು, ಕಂಪನಿಯಿಂದ ಹೋಗಬಹುದು, ಆದರೆ ಕಂಪನಿಯ ಸ್ವತ್ತು ಕಂಪನಿಯಲ್ಲೇ ಇರುತ್ತದೆ. ಕಂಪನಿಯು ಈ ಆಸ್ತಿಯನ್ನು ಹಸ್ತಾಂತರಿಸಬಹುದು, ಅಡಮಾನ ಮಾಡಬಹುದು. ಇದು ಪ್ರಮುಖವಾದ ನಾಲ್ಕನೆಯ ಲಕ್ಷಣ. ಐದನೇ ಲಕ್ಷಣ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಹಸ್ತಾಂತರಿಸಬಲ್ಲ ಷೇರುಗಳು ಅಂತಂದರೆ ಹಸ್ತಾಂತರಿಸಬಲ್ಲ ಷೇರುಗಳು ಅಂದರೆ ಟ್ರಾನ್ಸ್ಫರಬಲ್ ಶೇರ್ಸ್. ಸೊ ಇಲ್ಲಿ ಬಂಡವಾಳ ಹೂಡಿದಂಥ ಹೂಡು ಬಂಡವಾಳ ಕಂಪನಿಯು ಷೇರುಗಳನ್ನು ಹಸ್ತಾಂತರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಬಾಹ್ಯ ಮತ್ತು ಸ್ಯಾನೋ ಫ್ರಾನ್ಸಿಸ್ಕೋ ರೈ ಕಂಪನಿ 1869 LR3 QB 584 ಪ್ರಕರಣದಲ್ಲಿ ಹೇಳಲಾಗಿದೆ. ಅಂದರೆ ಬಾಹ್ಯ ಮತ್ತು ಸ್ಯಾನೋ ಫ್ರಾನ್ಸಿಸ್ಕೋ ರೈ ಕಂಪನಿ 1868 LR3 QB 584 ಪ್ರಕರಣದಲ್ಲಿ ಹೇಳಲಾಗಿದೆ. ಕಂಪನಿಗಳ ಅಧಿನಿಯಮದ 82ನೇ ಕಲಮಿನ ಪ್ರಕಾರ ಯಾವುದೇ ಸದಸ್ಯನ ಷೇರುಗಳು ಅಥವಾ ಹಿತಾಸಕ್ತಿಯ ಚರ ಸ್ವತ್ತಾಗಿದೆ. ಅಂದರೆ ಕಂಪನಿಯ ಸದಸ್ಯನ ಷೇರುಗಳು ಆತನ ಹಿತಾಸಕ್ತಿಯು ಚರ ಸ್ವತ್ತಾಗಿರ್ತದೆ. ಕಂಪನಿಯ ಕಟ್ಟಳೆಗಳಲ್ಲಿ ಹೇಳಿದಂತೆ ಅವು ಹಸ್ತಾಂತರಿಸಬಲ್ಲವುಗಳಾಗಿವೆ. ಕಾರಣ ಯಾವುದೇ ಸದಸ್ಯನು ತನ್ನ ಷೇರುಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ತನ್ನ ಬಂಡವಾಳವನ್ನು ಹಿಂತೆಗೆದುಕೊಳ್ಳಬಹುದು ಅಂತ ಹೇಳಲಾಗ್ತದೆ. ಆದರೆ ಪಾಲುಗಾರಿಕೆಯಲ್ಲಿ ಪಾಲುದಾರನು ಎಲ್ಲ ಪಾಲುದಾರರ ಸಮ್ಮತಿ ಪಡೆದು ಷೇರುಗಳನ್ನ ಮಾರಾಟ ಮಾಡಬೇಕಾಗ್ತದೆ, ಇಲ್ಲದಿದ್ದರೆ ಮಾರಾಟ ಮಾಡಲು ಬರೋದಿಲ್ಲ ಅಂತ ಹೇಳಲಾಗ್ತದೆ ಸ್ನೇಹಿತರೆ. ನೆಕ್ಸ್ಟು ದಾವಾ ಮಾಡುವ ಮತ್ತು ಮಾಡಿಸಿಕೊಳ್ಳುವ ಸಾಮರ್ಥ್ಯ, ಕೆಪಾಸಿಟಿ ಟು ಸೈ ಆ್ಯಂಡ್ ಬಿ ಸೈಡ್. ಕಂಪನಿಯು ತನ್ನ ಹೆಸರಿನಲ್ಲಿ ದಾವೆ ಮಾಡಬಹುದು ಅಥವಾ ಕಂಪನಿಯ ಮೇಲೆ ಯಾರಾದರೂ ದಾವೆ ಹೂಡಬಹುದು ಎಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕಾರ್ಡೆರ್ಸ್ ಇಂಟರ್ನ್ಯಾಷನಲ್ ಕನ್ಸ್ಟ್ರಕ್ಷನ್ ಲಿಮಿಟೆಡ್ 1993 2 ಕಂಪನಿ COMP LJ 89 KER ಪ್ರಕರಣದಲ್ಲಿ ಹೇಳಲಾಗಿದೆ. ಅಂದರೆ ದಾವಾ ಮಾಡುವ ಆರನೆಯ ಪ್ರಮುಖವಾದ ಲಕ್ಷಣ ಏನಪ್ಪ ಅಂದರೆ ದಾವಾ ಮಾಡುವ ಮತ್ತು ಮಾಡಿಸಿಕೊಳ್ಳುವ ಸಾಮರ್ಥ್ಯ, ಕೆಪಾಸಿಟಿ ಟು ಸೈ ಆ್ಯಂಡ್ ಬಿ ಸೈಡ್. ಕಂಪನಿಯು ತನ್ನ ಹೆಸರಿನಲ್ಲಿ ದಾವೆ ಮಾಡಲ್ಪಡಬಹುದು ಅಥವಾ ಕಂಪನಿಯ ಮೇಲೆ ಯಾರಾದರೂ ಕೂಡ ದಾವೆ ಮಾಡಬಹುದು ಎಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕಾರ್ಡೆಸ್ ಇಂಟರ್ನ್ಯಾಷನಲ್ ಕನ್ಸ್ಟ್ರಕ್ಷನ್ ಲಿಮಿಟೆಡ್ 1993 2 COMP LJ 89 KER ಪ್ರಕರಣದಲ್ಲಿ ಹೇಳಲಾಗಿದೆ. ನೆಕ್ಸ್ಟ್ ಏಳನೆಯ ಪ್ರಮುಖವಾದ ಲಕ್ಷಣ ಏನಪ್ಪ ಅಂದರೆ ವೃತ್ತಿಯ ವ್ಯವಸ್ಥಾಪನೆ, ಅಂದರೆ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಅಂತ. ಅಂದರೆ ಕಂಪನಿಗಳು ಅನೇಕ ವ್ಯಕ್ತಿಗಳಿಗೆ ವೃತ್ತಿಯ ವ್ಯವಸ್ಥಾಪನೆಯ ಅನುಭವವನ್ನು ಕೊಡ್ತವೆ.
ಅನೇಕ ವ್ಯಕ್ತಿಗಳಿಗೆ ಅವು ವೃತ್ತಿಯ ಆಡಳಿತವನ್ನು ಕೂಡ ಕೊಡ್ತವೆ. ಇದು 7ನೇ ಪ್ರಮುಖವಾದ ಲಕ್ಷಣ. 8ನೇ ಪ್ರಮುಖವಾದ ಲಕ್ಷಣ ಏನಪ್ಪ ಅಂದರೆ ಹಣಕಾಸು, ಫೈನಾನ್ಸ್. ಷೇರುಗಳ ಸಾಲ ಪತ್ರಗಳಿಂದ ಬಂಡವಾಳವನ್ನು ಹೊಂದುವ ಒಂದೇ ಒಂದು ಸಾಧನವೆಂದರೆ ಕಂಪನಿಯಾಗಿದೆ. ಸಾರ್ವಜನಿಕ ಹಣಕಾಸು ಸಂಸ್ಥೆಗಳು ಕಂಪನಿಗಳಿಗೆ ಹಣವನ್ನು ಕೊಡುತ್ತವೆ. ಹಾಲಿ ಭದ್ರತೆಯಿಂದ ಭದ್ರತೆಯನ್ನು ಕೊಡುವ ಮತ್ತು ಸಾಲವನ್ನು ತೆಗೆದುಕೊಳ್ಳುವ ಸೌಲಭ್ಯವನ್ನು ಕಂಪನಿಗಳು ಹೊಂದಿರ್ತವೆ ಸ್ನೇಹಿತರೆ. ಇದು ಪ್ರಮುಖವಾದ 8ನೆಯ ಲಕ್ಷಣವಾಗಿದೆ. ನೆಕ್ಸ್ಟು, ಕಂಪನಿಯನ್ನು ನಿಗಮಗೊಳಿಸುವುದರಿಂದ ಉಂಟಾಗುವ ಅನಾನುಕೂಲತೆಗಳು, ಡಿಸ್ಅಡ್ವಾಂಟೇಜಸ್ ಏನಂತ ನೋಡೋಣ ಬನ್ನಿ ಸ್ನೇಹಿತರೆ. ಸಂಸ್ಥಾ ಸ್ವರೂಪದ ಮುಸುಕನ್ನು ಎತ್ತಿದಾಗ ಲಿಫ್ಟಿಂಗ್ ದ ಕಾರ್ಪೊರೇಟ್ ವೆಲ್ಲಿ ಅಂತ ಹೇಳಿದ್ರೆ, ಕಂಪನಿಯು ಸಾಮಾನ್ಯ ವ್ಯಕ್ತಿಯ ತರ್ಕ, ಹಕ್ಕು, ಬಾಧ್ಯತೆಗಳನ್ನು ಹೊಂದಿದ್ದರೂ ಕೂಡ ಕಂಪನಿಯ ವ್ಯವಹಾರಗಳನ್ನು ಕೆಲವೊಂದು ವ್ಯಕ್ತಿಗಳೇ ನಡೆಸ್ತಾರೆ. ಕಂಪನಿಯು ಕಾಲ್ಪನಿಕವಾಗಿ ತನ್ನ ಸ್ವತ್ತಿನ ಮಾಲೀಕನಾದರೂ ಅದರ ಹಿಂದೆ ಕಾರ್ಯ ಮಾಡುವ ವ್ಯಕ್ತಿಗಳೇ ಅದರ ಮಾಲೀಕರಾಗಿರ್ತಾರೆ ಅಂತ ಹೇಳಿದ್ರೆ, ಕೆಳಗಿನ ಸಂದರ್ಭಗಳಲ್ಲಿ ನ್ಯಾಯಾಲಯವು ಕಂಪನಿಯ ಸಂಸ್ಥಾರೂಪದ ಮುಸುಕನ್ನು ಸರಿಸಿವೆ. ಯಾವುದಪ್ಪ ಅಂತಂದರೆ, ಎ, ಕಂಪನಿಯ ಲಕ್ಷಣಗಳನ್ನು ನಿಶ್ಚಯಿಸಿದಾಗ, ಬಿ, ಕಂಪನಿಯ ಕಂದಾಯದ ಲಾಭಕ್ಕಾಗಿ, ಸಿ, ವಂಚನೆ ಅಥವಾ ಅಸಹನೀಯ ಸ್ವಭಾವ, ಡಿ, ಕಾರ್ಯಭಾರ, ನ್ಯಾಸ ಮತ್ತು ಸರ್ಕಾರಿ ಕಂಪನಿಗಳು. ಸೊ ಈ ಒಂದು 4 ಕೂಡ ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ಬೋದು. 2ನೇದು ಸಂಪ್ರದಾಯ ಮತ್ತು ಖರ್ಚು. ಸೊ 2ನೆಯ ಡಿಸ್ಅಡ್ವಾಂಟೇಜಸ್ ಸಂಪ್ರದಾಯ ಮತ್ತು ಖರ್ಚು. ಫಾರ್ಮಾಲಿಟೀಸ್ ಆ್ಯಂಡ್ ಎಕ್ಸ್ಪೆನ್ಸ್. ಕಂಪನಿಯನ್ನು ಸ್ಥಾಪಿಸುವುದರಿಂದ ಇನ್ನೊಂದು ಅನಾನುಕೂಲತೆ ಏನಪ್ಪ ಅಂದರೆ, ಕಂಪನಿಯ ಸ್ಥಾಪನೆ ಮತ್ತು ಅದರ ನೋಂದಣಿ ವಿಧಾನಗಳು ಅತ್ಯಂತ ಖರ್ಚುದಾಯಕ ಮತ್ತು ಎಷ್ಟೋ ರೀತಿಯ ಸಾಂಪ್ರದಾಯಿಕ ನಿಯಮಗಳನ್ನು ಅನುಸರಿಸಬೇಕಾಗ್ತದೆ. ಇದು 2ನೆಯ ಡಿಸ್ಅಡ್ವಾಂಟೇಜಸ್. 3ನೇ ಡಿಸ್ಅಡ್ವಾಂಟೇಜ್ ಅನಾನುಕೂಲ ಏನಪ್ಪ ಅಂದರೆ, 3ನೇದು, ಕಂಪನಿಯು ಪ್ರಜೆಯಲ್ಲ. ಕಂಪನಿ ಈಸ್ ನಾಟ್ ಎ ಸಿಟಿಸನ್. ಕಂಪನಿಗೆ ಸ್ವತಂತ್ರ ಕಾನೂನುಬದ್ಧ ವ್ಯಕ್ತಿತ್ವವಿದ್ದರೂ ಕೂಡ ನಾಗರಿಕತ್ವದ ಕಾಯ್ದೆ ಪ್ರಕಾರ ಅದನ್ನು ಒಬ್ಬ ಪ್ರಜೆಯೆಂದು ಪರಿಗಣಿಸಲಾಗಕ್ಕೆ ಸಾಧ್ಯನೇ ಇಲ್ಲ. ಕಾರಣ, ಸಾಮಾನ್ಯ ಪ್ರಜೆಗೆ ಸಿಗುವಂಥ ಹಕ್ಕುಗಳು ಕಂಪನೀಸ್ಗೆ ಲಭಿಸಲಾರವು ಎಂದು ಸರ್ವೋಚ್ಚ ನ್ಯಾಯಾಲಯ ಸ್ಟೇಟ್ ಟ್ರೇಡಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವರ್ಸಸ್ CTO AIR 1963 SV 1811 ಪ್ರಕರಣದಲ್ಲಿ ಹೇಳಲಾಗಿದೆ. ಅಂದರೆ ಸಾಮಾನ್ಯ ಪ್ರಜೆಗೆ ಸಿಗುವ ಹಕ್ಕುಗಳು ಕಂಪನಿಗೆ ಸಿಗಲಾರವು ಎಂದು ಸರ್ವೋಚ್ಚ ನ್ಯಾಯಾಲಯವು ಸ್ಟೇಟ್ ಟ್ರೇಡಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವರ್ಸಸ್ CTO AIR 1963 SV 1811 ಪ್ರಕರಣದಲ್ಲಿ ಹೇಳಲಾಗ್ತದೆ. 4ನೆಯ ಪ್ರಮುಖವಾದ ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂದರೆ, ಕಾರ್ಯದರ್ಶಿಗಳ ಮತ್ತು ಸದಸ್ಯರ ಬಾಧ್ಯತೆಗಳು, ಲಯಬಿಲಿಟೀಸ್ ಆಫ್ ಸೆಕ್ರೆಟರೀಸ್ ಆ್ಯಂಡ್ ಮೆಂಬರ್ಸ್. ಕಂಪನಿಯು ಕೆಲವೊಂದು ಬಾಧ್ಯತೆಗಳನ್ನು ಹೊಂದಿದ್ದರೂ ಕೆಲವೊಂದು ಸಂದರ್ಭಗಳಲ್ಲಿ ಅದರ ಹಿಂದೆ ಕಾರ್ಯ ಮಾಡುತ್ತಿರುವ ಕಾರ್ಯದರ್ಶಿಗಳು ಮತ್ತು ಸದಸ್ಯರು ಬಾಧ್ಯರಾಗಿರಬೇಕಾಗುತ್ತದೆ. ಇಂಥ ಬಾಧ್ಯತೆಯು ಕೆಳಗಿನ ಸಂದರ್ಭಗಳಲ್ಲಿ ಕಂಡುಬರ್ತದೆ. ಅದ್ಯಾವುದಪ್ಪ ಅಂದರೆ, ಸದಸ್ಯತ್ವದ ಸಂಖ್ಯೆ ಕಡಿಮೆಯಾದಾಗ, ಕಂಪನಿಯ ಹೆಸರನ್ನು ತಪ್ಪಾಗಿ ನಮೂದಿಸಿದರೆ, ಮತ್ತು ಕಂಪನಿಯ ವ್ಯವಹಾರವು ವಂಚನೆಯಿಂದ ಕೂಡಿದರೆ, ಸ್ವಾಧೀನದಲ್ಲಿಟ್ಟುಕೊಂಡ ಮತ್ತು ಪೂರಕ ಕಂಪನಿಗಳು ಅಂತ ಹೇಳ್ತಾರೆ ಸ್ನೇಹಿತರೆ. ಇದರಿಂದ ನಾವು ನಿಗಮದ ವ್ಯಕ್ತಿ, ಕಾರ್ಪೊರೇಟ್ ಪರ್ಸನಾಲಿಟಿ, ಕಂಪನಿಯನ್ನು ನಿಗಮಗೊಳಿಸೋದ್ರಿಂದ ಆಗುವ ಅನುಕೂಲತೆಗಳು, ಅನಾನುಕೂಲತೆಗಳು, ಮತ್ತು ಕಂಪನಿ ತನ್ನ ಸದಸ್ಯರಿಂದ ಭಿನ್ನವಾದ ಸ್ವತಂತ್ರವಾದ ಒಂದು ಕಾನೂನು ನಿರ್ಮಿತ ವ್ಯಕ್ತಿ ಅಂತ ಹೇಳ್ಬಿಟ್ಟು ನಾವು ಕೆಲವೊಂದು ಪ್ರಕರಣಗಳ ಮೂಲಕ ಚರ್ಚಿಸಿದ್ವಿ. ಇದೇ ರೀತಿ ಹಲವಾರು ವಿಷಯಗಳನ್ನ ನಾವು ಚರ್ಚಿಸೋಣ, ಕಲಿಯೋಣ, ಕಾನೂನು ವಿಷಯ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲ ನನ್ನ ಸ್ನೇಹಿತರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗ್ತವೆ ಕೇಳೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್.